ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ವೋಟರ್ ಐಡಿಗೆ ಹೊಸ ವೋಟರ್ ಐಡಿಗೆ SIR ಅಲ್ಲಿ ಈಗ ಸ್ಟಾರ್ಟ್ ಆದಮೇಲೆ ವೋಟರ್ ಐಡಿಯಲ್ಲಿ ಹೊಸ ವೋಟರ್ ಐಡಿಯಲ್ಲಿ ಒಂದಿಷ್ಟು SRI ಅವರ ಒಂದು ಪೇರೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದು ಯಾವ ರೀತಿ ಫಿಲ್ ಮಾಡೋದು, ಹೊಸ ವೋಟರ್ ಐಡಿಯಲ್ಲಿ ನ್ಯೂ ಅಪ್ಡೇಟ್ಸ್ ಏನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಾಟ್ಸಪ್ ಆಗಿರಲಿ ಟೆಲಿಗ್ರಾಮ್ ಚಾನಲ್ ಆಗಿ ಜಾಯಿನ್ ಆಗಿ. ಅಲ್ಲೂ ಕೂಡ ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನು KCET ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇರ್ತೀವಿ. ನೀಟ್ ಬಗ್ಗೆ ಅಪ್ಡೇಟ್ಸ್ ಬಂದರೆ ಮತ್ತು ಎಜುಕೇಷನ್ ಬಗ್ಗೆ, ಜಾಬ್ ಬಗ್ಗೆ ಹೇಳ್ತಾ ಇರ್ತೀವಿ. ಜಾಯಿನ್ ಆಗಿ. ಈಗ ನಾವು ಗೂಗಲಿಗೆ ಬಂದು ಏನು ವೆಬ್ಸೈಟಿಗೆ ಬರಬೇಕು ಅಂದರೆ NVSP ಅಂತೇಳಿ ಟೈಪ್ ಮಾಡಿ. NVSP ಕರ್ನಾಟಕ ಅಂತ ಟೈಪ್ ಮಾಡಿ. ಅದರಲ್ಲಿ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಏನಿದೆಯೋ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಿಟಿಜನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಸೈನ್ ಇನ್, ಹೊಸ ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ನಾವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಮೊಬೈಲ್ನ ರಿಜಿಸ್ಟ್ರ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಕೆಳಗೆ ಕೊಟ್ಟಿರೋಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಫಸ್ಟ್ ಇಲ್ಲಿ ಹೊಸ ವೋಟರ್ ID ಇರೋದ್ರಿಂದ ನಾವು ರಿಜಿಸ್ಟ್ರ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ನೇಮನ್ನು ಫಿಲ್ ಮಾಡಬೇಕಾಗುತ್ತೆ. ಯಾರ ಹೆಸರಲ್ಲಿ ಹಾಕಬೇಕು ಅವರ ನೇಮನ್ನು ಫಿಲ್ ಮಾಡಿ. ಫಸ್ಟ್ ನೇಮು, ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಫಸ್ಟ್ ನೇಮನ್ನು ಕಂಪಲ್ಸರಿ ಹಾಕಬೇಕಾಗುತ್ತೆ. ಅದಾದಮೇಲೆ ಸೆಂಡ್ OTPನ ಕೊಡಬೇಕಾಗುತ್ತೆ. OTP ವೆರಿಫೈ ಮಾಡಿ ರಿಜಿಸ್ಟ್ರ್ ಆಗಬೇಕಾಗುತ್ತೆ. ರಿಜಿಸ್ಟ್ರ್ ಆದಮೇಲೆ ಮತ್ತೆ ನಾವು ಎಗೈನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಮೊಬೈಲ್ನ ರಿಜಿಸ್ಟ್ರ್ ಮಾಡಿರ್ತೀವೋ ಆ ಒಂದು ಮೊಬೈಲ್ ನಂಬರ್ನ ಮತ್ತೆ ಎಂಟರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಮಾಡಿ ಲಾಗಿನ್ ಆದಮೇಲೆ ಈ ರೀತಿ ಮೇನ್ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಹೊಸದನ್ನು ಹಾಕೋದ್ರಿಂದ ಇಲ್ಲಿ ಈ ಕಡೆ ಕೊಟ್ಟಿರೋಂಥ ಫಾರಮ್ 6 ಅಂತ ಏನಿದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರಮ್ 6 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಡಿಸ್ಟಿಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ತಾಲೂಕು ಇರುತ್ತೆ ಅದನ್ನ, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ ನೇಮ್, ಏನಾದರೂ ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕ್ಬೋದು, ಫಸ್ಟ್ ನೇಮ್ ಇದ್ದರೆ ಫಸ್ಟ್ ನೇಮ್ ಹಾಕಿ ಇಲ್ಲಿ ನೇಮನ್ನು ಎಂಟರ್ ಮಾಡಿದಾಗ ಇಲ್ಲಿ ಕೆಳಗಡೆ ಕನ್ನಡ ಆಟೋಮೆಟಿಕ್ ಆಗುತ್ತೆ. ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಸರಿ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಕೀಬೋರ್ಡ್ ಥರ ಇದೆ. ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡನ ನೀವು ಟೈಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಕೀಬೋರ್ಡ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಮಿಸ್ಟೇಕ್ ಕನ್ನಡ ಬಂದರೆ ಈ ಒಂದು ಕನ್ನಡನ ನೀವು ಸರಿ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಈ ಒಂದು ಫೋಟೋನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಲೇಷನ್ಶಿಪ್ಪನ್ನು ನಾವು ಹಾಕಬೇಕಾಗುತ್ತೆ. ಇಲ್ಲಿ ಫಾದರ್ ಇದ್ದರೆ ಫಾದರು, ಹಸ್ಬೆಂಡ್ ಇದ್ದರೆ ಹಸ್ಬೆಂಡು, ಮದರ್ ಇದ್ದರೆ ಮದರ್, ಅಂದರೆ ಅವರ ಒಂದು ರಿಲೇಷನ್ಶಿಪ್. ವೈಫ್ ಇದ್ದರೆ ವೈಫ್. ಅದನ್ನ ಇಲ್ಲಿ ಫಾದರ್ ಇರೋದ್ರಿಂದ ನಾನು ಫಾದರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ದು ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಡಾಟರ್ ಆಫ್ ಇದ್ದರೆ ಫಾದರ್ ತಗೊಳ್ಳಿ, ಹಸ್ಬೆಂಡ್ ವೈಫ್ ಆಫ್ ಇದ್ದರೆ ಹಸ್ಬೆಂಡ್ ತಗೊಳ್ಳಿ. ಈ ಥರ ನೀವು ಸೆಲೆಕ್ಟ್ ಮಾಡಿ ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾರ ಒಂದು ಫಾದರ್ ಸೆಲೆಕ್ಟ್ ಮಾಡಿದ್ರೆ ಅವರ ಫಾದರ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಕನ್ನಡ ಆಟೋ ಫೆಚ್ ಆಗುತ್ತೆ. ಅದೇನಾದರೂ ಮಿಸ್ಟೇಕ್ ಆದರೆ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರುವಂಥ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಕರೆಕ್ಟಾಗಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಲೇಷನ್ಶಿಪ್ ನೇಮನ್ನು ಹೆಸರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಅವರ ಒಂದು ಸೆಲ್ಫ್ ಮೊಬೈಲ್ ನಂಬರ್ ಇದ್ದರೆ ಸೆಲ್ಫ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಅವರ ಒಂದು ಮೊಬೈಲ್ ನಂಬರ್ ಇದ್ದರೆ ಅದಕ್ಕೆ ಕ್ಲಿಕ್ ಮಾಡಿ. ಅವ್ರದ್ದೊಂದು ಸೆಲ್ಫ್ ಅಂತೇಳಿ ಕ್ಲಿಕ್ ಮಾಡಿ ನಾನು ಇಲ್ಲಿ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅವ್ರದ್ದೇನಾದ್ರು ಇಮೇಲ್ ID ಇದ್ದರೆ ಇಮೇಲ್ IDನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಮೇಲ್ ID ಇದ್ದರೆ ಹಾಕ್ಬೋದು, ಇಲ್ಲ ಮೊಬೈಲ್ ನಂಬರ್ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಕೋದು 100% ಒಳ್ಳೆಯದು ಅನಿಸುತ್ತೆ. ಹಾಗಾಗಿ ಈ ಮೊಬೈಲ್ ನಂಬರ್ನಾದರೂ ಹಾಕಿ ಇಮೇಲ್ ID ಆಪ್ಷನಲ್ಲಿರುತ್ತೆ, ಹಾಕ್ಬೋದು ಅಥವಾ ಹಾಕ್ದೇ ಇರ್ಬೋದು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಡೀಟೇಲ್ಸ್ನ ನಾವು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇಲ್ ಅಥವಾ ಫೀಮೇಲ್
ಅಥವಾ ಥರ್ಡ್ ಜೆಂಡರ್ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಮೇಲ್ ಇದ್ದರೆ ಮೇಲ್ ಸೆಲೆಕ್ಟ್ ಮಾಡಿ, ಫೀಮೇಲ್ ಇದ್ದರೆ ಫೀಮೇಲ್ ಸೆಲೆಕ್ಟ್ ಮಾಡಿ, ಥರ್ಡ್ ಜೆಂಡರ್ ಇದ್ದರೆ ಥರ್ಡ್ ಜೆಂಡರ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವರೊಂದು ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಾವು ಒಂದು ಡಾಕ್ಯುಮೆಂಟ್ಸ್ನ ಪ್ರೂಫನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಟಿಕ್ ಮಾಡಿದ ಮೇಲೆ ಇಲ್ಲಿ ಪಾನ್ ಕಾರ್ಡ್ ಇರ್ಬೋದು, ಡೇಟ್ ಆಫ್ ಬರ್ತಿಗೆ ಪ್ರೂಫನ್ನು ನಾವು ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾನ್ ಕಾರ್ಡ್, ಇಂಡಿಯನ್ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಏನು SSC ಮಾಸ್ ಕಾರ್ಡ್ ಅಥವಾ TC ಮಾಸ್ ಕಾರ್ಡ್ ಯಾವುದಾದ್ರೂ, ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅಥವಾ ಆಧಾರ್ ಕಾರ್ಡ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಚೂಸ್ ಬೈ ಮೇಲೆ ಕ್ಲಿಕ್ ಮಾಡಿ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತಿಗೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಅಡ್ರೆಸ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಆಧಾರಲ್ಲಿರೋ ಥರ ಅಡ್ರೆಸ್ನ ಎಂಟರ್ ಮಾಡಿ. ಇಲ್ಲಿ ಕೂಡ ಏನಾದರೂ ಕನ್ನಡ ಮಿಸ್ಟೇಕ್ ಆದರೆ ಈ ಒಂದು ಕೀಬೋರ್ಡ್ ಇರುತ್ತೆ ಕನ್ನಡದಲ್ಲಿ, ಆ ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ಕನ್ನಡ ಏನಾದರೂ ಮಿಸ್ಟೇಕ್ ಆದರೆ ಅದನ್ನ ಸರಿ ಮಾಡಿ. ಈ ರೀತಿ ಅಡ್ರೆಸ್ನ ಡೀಟೇಲ್ಸ್ನ ಫಿಲ್ ಮಾಡಿದ ಮೇಲೆ ನಾವು ಇಲ್ಲಿ ಒಂದು ಅವರ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿರುವಂಥ ಒಂದು ಅಡ್ರೆಸ್ ಪ್ರೂಫಿಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಚೂಸ್ ಫೈಲ್ ಮೇಲೆ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಅಡ್ರೆಸ್ ಪ್ರೂಫಿಗೆ ಡಾಕ್ಯುಮೆಂಟ್ಸ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಸಬಿಲಿಟಿ ಬಗ್ಗೆ ಇರುತ್ತೆ. ಇಲ್ಲಿ ಏನಾದರೂ ಡಿಸಬಿಲಿಟಿ, ಒಂದು ಅರ್ಜಿದಾರರು ಏನಾದರೂ ಡಿಸಬಿಲಿಟಿ ಇದ್ದರೆ, ಯಾವುದ್ರ ಬಗ್ಗೆ ಡಿಸಬಿಲಿಟಿ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಸ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ಸ್ನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಡಾಕ್ಯುಮೆಂಟ್ಸ್ನ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲ ಡಿಸಬಿಲಿಟಿ ಇಲ್ಲ ಅಂದರೆ ಇದನ್ನು ಯಾವುದು ಕೂಡ ಹಾಗೇ ಇರಲಿ, ಏನೂ ಚೇಂಜಸ್ ಮಾಡಬಾರ್ದು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಫ್ಯಾಮಿಲಿ ರಿಲೇಟಿವ್ಸ್ ಅವರ ತಂದೆ ತಾಯಿ ಯಾವುದಾದ್ರೂ ಒಂದು ವೋಟರ್ ID ಇದ್ದರೆ ಅದನ್ನ ಎಂಟರ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಡಿಕ್ಲರೇಷನ್ ಫಾರಮಲ್ಲಿ ಅವರ ಒಂದು ಡೀಟೇಲ್ಸ್ ಇರುತ್ತೆ, ಒಂದು ಡೀಟೇಲ್ಸ್ ಬರುತ್ತೆ. ನಾವು ಏನು ಮೇಲ್ಗಡೆ ಟೈಪ್ ಮಾಡಿರ್ತೀವೋ ಅದು ಡೀಟೇಲ್ಸ್ ಇರುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ, ಇವಾಗ SIR ಬಗ್ಗೆ ಕೇಳ್ತಾ ಇದ್ದಾನೆ. ಇಲ್ಲಿ ಮೊದಲನೇ ಆಪ್ಷನು ಮೈ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಿಕಲ್ ರೋಲ್ ಆಫ್ ಲಾಸ್ಟ್ SIR ಅಂತ. ಅವರು ಹೊಸ ಐಡಿಯನ್ನು ಮಾಡ್ತಾ ಇರೋದ್ರಿಂದ ಇದು ಮೊದಲನೇ ಆಪ್ಷನ್ ಬರಲ್ಲ. ಎರಡನೇ ಆಪ್ಷನ್ ಏನಂದರೆ ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR. ಅಂದರೆ ಅವರ ಒಂದು ಫಾದರ್ ಮದರ್ 2002ರಲ್ಲಿ SIR ಲೀಸ್ಟಲ್ಲಿ ಇರ್ತಾರೆ, ಹಾಗಾಗಿ ನಾವು ಅದನ್ನ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಕೆಳಗಡೆ ನೈದರ್ ಮೈ ನೇಮ್ ನಾಟ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ ಆಫ್ ದ ಎಲೆಕ್ಟ್ರೋಲ್, ನನಗೆ ಅಷ್ಟಿದಾಗಿ ಗೊತ್ತಿಲ್ಲ ಇದರೋ ಇಲ್ಲವೋ ಅನ್ನೋದು ಅಂತ ಏನಾದರೂ ಇದ್ದರೆ ಅದನ್ನು ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಇರೋದ್ರಿಂದ ನಾನು SRIನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. SRI ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ ಇದೆ, SIR 2002 to 2003 ಮತ್ತು 2005. ಆ ಒಂದು ಇದರಲ್ಲಿ ಅವರಿದ್ದರೆ ಅದನ್ನು ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಏನಾದರೂ ಅವ್ರಿಗೆ ಗೊತ್ತಿಲ್ಲ ಅಂದರೆ ಮೂರನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅವರೊಂದು ಪೇರೆಂಟ್ಸ್ ನೇಮ್, ಅವರ ಒಂದು ಫಾದರ್ ನೇಮ್ ಏನು ಹಾಕಿರ್ತಾರೆ ರಿಲೇಟಿವ್ಸ್ ನೇಮ್ ಅದು ಸೆಲೆಕ್ಟ್ ಆಗುತ್ತೆ. ಅದನ್ನು ತಗೊಂಡು ಅವರ ಒಂದು ಮದರ್ ನೇಮ್ನ ಸೆಲೆಕ್ಟ್ ಮಾಡಿ ಆ ಮದರ್ ನೇಮನ್ನು ಎಂಟರ್ ಮಾಡಿ. ಇಲ್ಲಿ ಅವರ ಒಂದು ಫಾದರ್ ಮದರ್ INA ಅವರ ಒಂದು ಎಫಿಕ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಆಪ್ಷನಲ್ಲಿರುತ್ತೆ. ಅದಾದಮೇಲೆ ಅವರೊಂದು ಮದುವೆ ಆಗಿದ್ದರೆ ಅವರ ಒಂದು ಹಸ್ಬೆಂಡ್ ನೇಮ್ ಏನಿರ್ತದನ್ನ ಇಲ್ಲಿ ಹಾಕಬೇಕಾಗುತ್ತೆ. ಮದುವೆ ಆಗಿಲ್ಲ, ಮ್ಯಾರಿಡ್ ಅಲ್ಲ ಅಂದರೆ ಇದನ್ನು ಆಪ್ಷನಲ್ಲಿರುತ್ತೆ, ಹಾಗೆ ಬಿಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಈ ಒಂದು ಏನು ಅರ್ಜಿದಾರರ ತಂದೆ ತಾಯಿ 2002ರಲ್ಲಿ SIR ಅಲ್ಲಿ ಇರೋದ್ರಿಂದ ನಾನು ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಅವರು 2002ಅಲ್ಲಿ SIR ಅಲ್ಲಿ ಇರೋದ್ರಿಂದ ನಾನು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ.
ಅದನ್ನು ಸೆಲೆಕ್ಟ್ ಮಾಡಿದರೆ ನಾವಿಲ್ಲಿ ಅವರ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪೇರೆಂಟ್ಸ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ 2002 ಅವರ ಒಂದು 2002ರಲ್ಲಿ ಯಾವ ಒಂದು ಅಸೆಂಬ್ಲಿಯಲ್ಲಿ ಅಂದರೆ ಯಾವ ಒಂದು ಏನು ತಾಲೂಕು ಅಂತ ಇರುತ್ತೆ ಆ ಒಂದು ಇದರಲ್ಲಿ ಅವರು ಆ ಒಂದು ಓಟನ್ನು ಹಾಕಿದ್ರು ಅಂತೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಆ ಒಂದು ಪಾರ್ಟ್ ನಂಬರ್ ಅಂತ ಏನಿರುತ್ತೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ಏನು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಆ ಒಂದು ವಿಧಾನ ಕ್ಷೇತ್ರದ ಸೆಲೆಕ್ಟ್ ಮಾಡಿ 2002ರಲ್ಲಿ ಅವರ ಒಂದು ಪೇರೆಂಟ್ಸ್ ಯಾವ ವಿಧಾನ ಕ್ಷೇತ್ರದಲ್ಲಿ ವೋಟನ್ನು ಮಾಡಿದ್ರು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ವಿಧಾನ ಕ್ಷೇತ್ರದಲ್ಲಿ ಯಾವ ಭಾಗದ ಸಂಖ್ಯೆಯಲ್ಲಿ ಅವರನ್ನು ವೋಟ್ ಮಾಡಿದ್ರು ಅಂತೇಳಿ 2002ರಲ್ಲಿ ಅನ್ನೋದನ್ನು ತಗೋಬೇಕಾಗುತ್ತೆ. ಅವರ ಒಂದು ಸೀರಿಯಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ವೋಟರ್ ಐ ಡಿಯ ಸೀರಿಯಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ರಿಲೇಷನ್ಶಿಪ್ ಈ ಒಂದು ಅರ್ಜಿದಾರರಿಗೆ ಈ ಒಂದು ಡೀಟೇಲ್ಸ್ನ ಏನು ಹಾಕಿದ್ದೀರೋ ಆ ಒಂದು ಡೀಟೇಲ್ಸ್ ಅವರಿಗೆ ಏನು ಸಂಬಂಧ ಅನ್ನೋದನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಎಲ್ಲ ಡೀಟೇಲ್ಸು ಏನು ರಿಲೇಟಿವ್ಸ್ದು ಏನು ಡೀಟೇಲ್ಸ್ನ ಹಾಕಿರ್ತೀವಿ ಆ ಒಂದು ಕರೆಕ್ಟಾಗಿ ಫೆಚ್ ಆಗುತ್ತೆ. ಅವ್ರದ್ದು ಡೀಟೇಲ್ಸ್ ಹಾಕಿದ ಮೇಲೆ ಅವರ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಇರುತ್ತೆ. ಇದು ನಮ್ಮ ರಿಲೇಟಿವ್ಸ್ಗೆ ಕರೆಕ್ಟ್ ಇರುವಂಥ ಡೀಟೇಲ್ಸ್ ಅಂತೇಳಿ ಇದು ಒಂದು ಟಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವೇನು 2002ರಲ್ಲಿ ಅವರ ಒಂದು ರಿಲೇಟಿವ್ ಏನಿರ್ತಾರೋ ತಂದೆ ತಾಯಿದು ಏನು ಡೀಟೇಲ್ಸ್ನ ಹಾಕ್ತೀವೋ ಆ ಒಂದು ಡೀಟೇಲ್ಸ್ ಇಲ್ಲಿ ನಮಗೆ ಶೋ ಆಗುತ್ತೆ. ಇದೆಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ಅದಾದಮೇಲೆ ಕೆಳಗಡೆ ನಾವು ಬಂದರೆ ಅವರ ಒಂದು ಫಾದರ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ, ಅವರ ಒಂದು ಮದರ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪ್ಲೇಸನ್ನು ಅವರ ಒಂದು ಬರ್ತ್ ಪ್ಲೇಸನ್ನು ಅವರು ಎಲ್ಲಿ ಹುಟ್ಟಿದ್ರು ಆ ಒಂದು ಬರ್ತ್ ಪ್ಲೇಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ಬರ್ತ್ ಸ್ಟೇಟನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಡಿಸ್ಟಿಕ್ಕನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು ಪ್ಲೇಸಲ್ಲಿ ಅವರು ಎಷ್ಟು ದಿನದಿಂದ ವಾಸವಾಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ವೋಟರ್ ಐ ಡಿಯನ್ನು ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರು ಆ ಒಂದು ಪ್ಲೇಸಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದಾರೆ ಅಂತ ಸೆಲೆಕ್ಟ್ ಆದಮೇಲೆ ನಾವು ಕೆಳಗಡೆ ಬರಬೇಕಾಗುತ್ತೆ. ಮತ್ತೆ ಒಂದು ಪ್ಲೇಸನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೇಸನ್ನು ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಈ ಒಂದು ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಏನು ನಾವು ಹಾಕಿರೋಂಥ ಮೊಬೈಲ್ಗೆ ರಿಜಿಸ್ಟ್ರ್ ಮಾಡಿರೋಂಥ ಮೊಬೈಲ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿದ ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ನಾವು ಏನು ಫಿಲ್ ಮಾಡಿರ್ತೀವೋ ಅದು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸು ಕೂಡ ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಲಿ, ಡೇಟ್ ಆಫ್ ಬರ್ತ್ ಆಗಿರಲಿ, ಮೊಬೈಲ್ ನಂಬರ್ ಆಗಿರಲಿ, ಆಧಾರ್ ನಂಬರ್ ಆಗಿರಲಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಇಲ್ಲಿ ಕೆಳಗಡೆ ಕೀಪ್ ಎಡಿಟಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೋಗಿ ಎಡಿಟ್ ಮಾಡಿ ಮತ್ತೆ ನೀವು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಇದೆ ಅಂತ ಅಂದ್ಕೊಂಡ ಮೇಲೆ ಏನಾದರೂ ತಪ್ಪಿದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡಿ. ಅದಾದಮೇಲೆ ಈ ಸೈನಿನ್ನ ನಾವು ಮಾಡಬೇಕಾಗುತ್ತೆ. ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ಈ ಸೈನ್ ಇನ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಈ ಸೈನ್ ಇನ್ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾರ ಅರ್ಜಿದಾರರು ಇರ್ತಾರೋ ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅಕ್ನಾಲಜ್ಮೆಂಟ್ ನಂಬರು ಕೂಡ ಬರುತ್ತೆ ನಿಮಗೆ. ಮತ್ತು ಅದನ್ನು ಸೇವ್ ಮಾಡಿಟ್ಕೋಬೋದು ಅಥವಾ ಬೇಕಂದರೆ ಡೌನ್ಲೋಡ್ ಮಾಡಿಟ್ಕೋಬೋದು. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅದೇ ರೀತಿ ಯಾವ ಮೊಬೈಲ್ ನಂಬರ್ನ ರಿಜಿಸ್ಟ್ರ್ ಮಾಡಿರ್ತೀರೋ ಆ ಮೊಬೈಲ್ ನಂಬರ್ಗೂ ಕೂಡ ಒಂದು ಏನು ರೆಫರೆನ್ಸ್ ನಂಬರು ಕೂಡ ಹೋಗಿರುತ್ತೆ, ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಏನು SIR ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಒಂದಿಷ್ಟು ಚೇಂಜಸ್ನ ಹೊಸ ವೋಟರ್ ಐ ಡಿಯಲ್ಲಿ 3 ಆಪ್ಷನ್ನ ಕೇಳ್ತಾ ಇದ್ದಾರೆ. ಯಾವ ರೀತಿ ಅವರ ಒಂದು ಪೇರೆಂಟ್ಸ್ ಡೀಟೇಲ್ಸ್ ಇದ್ದರೆ ಯಾವ ರೀತಿ ಪೇಚ್ ಮಾಡ್ಕೊಳ್ಳೋದು, ಯಾವ ರೀತಿ ಸರ್ಚ್ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿವರೆಗೂ ಕೂಡ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.